ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೀವು ವಿಡಿಯೋ ನೋಡ್ತಾ ಇರುವಂತವ್ರು ಹೆಂಗ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಸೊ ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅಂದ್ರಲ್ಲಿ ವಯಸ್ಕರರು ಯಾರು ವಿಡಿಯೋ ನೋಡ್ತಾ ಇದ್ರೆ ಸೊ ನಿಮಗೆ ಡಬಲ್ ಧಮಾಕನ ಅಂತಾನೆ ಹೇಳ್ಬೋದು. ಪಿಂಚಣಿ ಡಬಲ್ ಕೂಡ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳ ಪಿಂಚಣಿ ಕೂಡ ಜಮಾ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಸೊ ಹಾಗಾದ್ರೆ ಈ ಒಂದು ಪಿಂಚಣಿ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು, ಇನ್ನೂ ಯಾಕೆ ಜಮಾ ಆಗಿಲ್ಲ, ಸೊ ಡಬಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಪಿಂಚಣಿಯನ್ನ ಡಬಲ್ ಮಾಡೋದು ಹೇಗೆ, ಈ ಒಂದು ಡಬಲ್ ಮಾಡ್ತೀವಂತ ಹೇಳಿರೋದಾದ್ರೂ ಯಾರು, ಸೊ ಪ್ರತಿಯೊಂದನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಪಿಂಚಣಿ ಪಡೆಯುತ್ತಿರುವವರಿಗೆ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಸೊ ಇವರಿಗೆ ತೊಂದರೆನೂ ಕೂಡ ಆಗೋದಿಲ್ಲ ಇನ್ಮೇಲಿಂದ. ಅಲ್ಲಿ ಹೋಗಿ ಪಿಂಚಣಿ ತಕೊಂಡ್ ಬರ್ಬೇಕು, ಇಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ತೆಗೆದುಕೊಂಡು ಬರಬೇಕು, ಇದೇನು ಇಲ್ಲ ಪ್ರಾಬ್ಲಮ್. ಸೊ ಡೈರೆಕ್ಟ್ ಆಗಿ ನಿಮ್ಮ ಡಿಬಿಟಿ ಮುಖಾಂತರ ನಿಮ್ಮ ಅಕೌಂಟ್ ಗೆನೆ ಜಮಾ ಆಗ್ತಕ್ಕಂಥದ್ದು. ಸೊ ಇನ್ಮೇಲಿಂದ ಏನು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಇಲ್ಲಿ ಪಿಂಚಣಿಯಲ್ಲಿ ವೀಕ್ಷಕರೇ ಮೊದಲನೇದಾಗಿ ಸಿದ್ದರಾಮಯ್ಯನವರು ಏನ್ ಹೇಳಿದಾರೆ ಅನ್ನುವಂಥದ್ದನ್ನ ನೋಡೋಣ. ಆ ಒಂದು 2-3 ತಿಂಗಳದ ಪೆಂಡಿಂಗ್ ಉಳಿದಿತ್ತು. ಮೊದಲು ಒಂದ್ 2 ತಿಂಗಳ ಹಿಂದೆ ಒಂದ್ 2-3 ತಿಂಗಳದು ಕೊಟ್ಟಿದ್ದಿಲ್ಲ ಪಿಂಚಣಿ ಬಹಳಷ್ಟು ಜನರಿಗೆ. ಅಂತದ್ರಲ್ಲಿ ಸಿದ್ದರಾಮಯ್ಯನವರು ಒಂದು ಹಿರಿಯರ ಸಭೆಯಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇದನ್ನ ಒಂದು ಇನ್ಮೇಲಿಂದ ಪಿಂಚಣಿದಾರರಿಗೆ ಹಿರಿಯ ಪಿಂಚಣಿ ಏನಿದೆಯಲ್ಲ ಸೊ ಡಬಲ್ ಆಗ್ತಾ ಇದೆ, ಡಬಲ್ ಮಾಡ್ತೇವೆ, ಡಬಲ್ ಅಂದ್ರೂ ಸಹಿತ ಒಂದು 50% ಅಷ್ಟು ಕೂಡ ಹೆಚ್ಚಳ ಮಾಡ್ತೇವೆ ಅಂತ ಕೂಡ ಅಪ್ಡೇಟ್ ಕೊಟ್ಟಿದ್ರು. ಈಗ ಸುಮಾರು 1,000 ಪಿಂಚಣಿ ಸಿಗ್ತಾ ಇದೆ ಅಂದ್ರೆ ಅದನ್ನ 1,500 ರೂಪಾಯಿ ಕೊಡೋದು, ಅಥವಾ 1,500 ರೂಪಾಯಿ ನಿಮ್ಗೆ 1,500 ರೂಪಾಯಿ ಪಿಂಚಣಿ ಸಿಗ್ತಾ ಇದ್ರೆ 2,000 ರೂಪಾಯಿ ಜಂಪ್ ಮಾಡೋದು. ಸೊ ಈ ರೀತಿ ನಿಮ್ಮ ಹಣ ತಕ್ಕಂತೆ ನಿಮ್ಗೆ ಒಂದು ಹಣ ಸಿಗ್ತಕ್ಕಂಥದ್ದು. ಸೊ ಈ ರೀತಿ ಪಿಂಚಣಿ ಹೆಚ್ಚು ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಆದ್ರೂ ಇನ್ನೂ ಕೂಡ ಪಿಂಚಣಿ ಹೆಚ್ಚು ಮಾಡಿಲ್ಲ ಸದ್ಯಕ್ಕೆ, ಇನ್ಮೇಲೆ ಮಾಡ್ತೇವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಒಂದು ಪಿಂಚಣಿ ಏನ್ ಪಡಿತಾ ಇದಾರಲ್ವಾ, ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಅಕೌಂಟ್ಸ್ ಗಳಿಗೆ ಹೋಗಿ ತಕೊಂಡ್ ಬರ್ತೀರಿ. ಸೊ ಆ ರೀತಿ ಇನ್ಮೇಲ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ನಿಮ್ಮ ಅಕೌಂಟ್ಸ್ ಗಳಿಗೆ ಬಂದು ತಲುಪತ್ತೆ. ನೀವು ಫೋನ್ ಪೇ ಮುಖಾಂತರ ನೀವು ಅಲ್ಲಿಂದಾನೆ ಯಾರಿಗೆ ಬಿಟ್ಕೊಂಡು ವಿಡ್ರಾಲ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಡಿಜಿಟಲ್ ವ್ಯವಹಾರ ಅಂದ್ರೆ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೇನ್ ವ್ಯವಹಾರ ಮಾಡ್ಕೊಳ್ಬೇಕಂತೇನಿಲ್ಲ. ಸೊ ಮೊಬೈಲ್ ನಲ್ಲಿ ಎಲ್ಲಾನು ಕೂಡ ನೀವು ಡಿಜಿಟಲ್ ಮುಖಾಂತರ ವ್ಯವಹಾರ, ನಿಮ್ಗೆ ಪಿಂಚಣಿ ಜಮಾ ಆಗಿದೆ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನಿಮ್ಗೆ ಪಿಂಚಣಿ ಯಾವ ದಿನಾಂಕದಂದು ಬಂದಿದೆ ಎಲ್ಲಾನು ಕೂಡ ಗೊತ್ತಾಗತ್ತೆ. ಸೊ ಆ ಮುಂದೆ ನಿಮ್ಗೆ ಅಡ್ವಾನ್ಸ್ ಆಗಿ ಮೆಸೇಜ್ ಕೂಡ ಬರುತ್ತೆ, ಈ ದಿನದಂದು ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲಾ ಒಂದು ಅಡ್ವಾನ್ಸ್ ಆಗಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದಾದ್ರೆ, ಆಪ್ ಅನ್ನ ರಿಲೀಸ್ ಮಾಡೋರಿದ್ದಾರೆ. ಒಂದು ಆಪ್ ಅನ್ನ ಒಂದು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ನಿಮ್ಗೆ ಸದ್ಯಕ್ಕೆ ಆಪ್ ಬಿಟ್ಟಿಲ್ಲ, ಮತ್ತೆ ಹುಡುಕಾಡಬೇಡಿ, ಪ್ಲೇಸ್ಟೋರ್ ನಲ್ಲಿ ಹೋಗಿ, ಸದ್ಯಕ್ಕೆ ಬಿಟ್ಟಿಲ್ಲ. ಇನ್ಮೇಲೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು. ಇದಕ್ಕೆ ಹಿರಿಯರಿಗೆ ಪಿಂಚಣಿ ಅಂತ ಹೇಳ್ಬಿಟ್ಟು ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ ಬಿಟ್ರೆ, ಸೊ ನಿಮ್ಗೆ ಆ ಪಿಂಚಣಿಯನ್ನ ನೋಡ್ಕೊಂಡ್ ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ದಿನಾಂಕದಂದು ಜಮಾ ಆಗಿದೆ. ಮತ್ತೆ ಇಲ್ಲೇ ತಲೆಯಲ್ಲಿ ಇಟ್ಕೊಳ್ಳಿ, ಇನ್ನೂ ಕೂಡ ಆಪ್ ಅನ್ನ ರಿಲೀಸ್ ಮಾಡಿಲ್ಲ, ಹುಡುಕಾಡಬೇಡಿ. ಸೊ ಇನ್ಮೇಲೆ ರಿಲೀಸ್ ಮಾಡ್ತಾರೆ. ಅದಕ್ಕೆ ಏನ್ ಹೆಸರು ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಹೆಸರು ಏನ್ ಇಡ್ತಾರೆ ಅನ್ನುವಂಥದ್ದನ್ನ ನಾನೇ ನಿಮಗೆ ಡೀಟೇಲ್ಸ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಆ ಆಪ್ ಅನ್ನ ಬಿಟ್ಟ ತಕ್ಷಣ ಆ ಒಂದು ಆಪ್ ನಲ್ಲಿ ಹೇಗ್ ನೀವು ಚೆಕ್ ಮಾಡ್ಕೊಳ್ಬಹುದು, ಆ ಒಂದು ಆಪ್ ನಲ್ಲಿ ಯಾವ ದಿನಾಂಕದ್ದು ಜಮಾ ಆಗತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಬಹುದು. ಪ್ರತಿಯೊಂದನ್ನ ನಾನು ಡೀಟೇಲ್ಸ್ ಆಗಿ ನಾನು ನಿಮ್ಗೆ ತಿಳಿಸ್ತೀನಿ. ರಿಜಿಸ್ಟರ್ ಹೇಗ್ ಮಾಡ್ಕೊಳ್ಳೋದು ಎಲ್ಲಾನು ಕೂಡ ನೋಡ್ತಾ ಹೋಗೋಣ ಮುಂದೆ. ಅದಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸೊ ಈ ಒಂದು ವಿಡಿಯೋಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈಗ ಈ ಒಂದು ಪಿಂಚಣಿದಾರರಿಗೆ ಆಪ್ ಅನ್ನ ರಿಲೀಸ್ ಮಾಡಿದ್ರೆ ಅಲ್ಲಿಂದ ಎಲ್ಲಾ ನೀವು ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕು. ನೀವು ಚೆಕ್ ಮಾಡ್ಕೊಳ್ಳಿಕ್ಕೆನೆ ಬಹಳಷ್ಟು ಸಾರಿ ಹೋಗ್ತೀರಾ, ಇನ್ನು ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದನ್ನ ಈಗಾಗಲೇ ಬಹಳಷ್ಟು ಜನ ನೀವು ಹೋಗಿದ್ರೆ. ಅದಕ್ಕೆ ನಾನು ಹಿಂದಿನ ಒಂದು ನಿನ್ನೆ ಎಲ್ಲ ಮೊನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನಾನು ಯಾರು ಕೂಡ ಬ್ಯಾಂಕ್ ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಸೊ ಮೊದಲು ಇನ್ನೂ ಕೂಡ ಜಮಾ ಆಗಿಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ಸದ್ಯಕ್ಕೆ ನಿಮ್ಗೆ ಬಿಡುಗಡೆ ಆದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಹೌದಲ್ವಾ? ಸೊ ಇನ್ನೂ ಕೂಡ ಸದ್ಯಕ್ಕೆ ನಿಮ್ಗೆ ಬಿಡುಗಡೆ ಆಗುವಂತಹ ಚಾನ್ಸ್ ಇನ್ನೇನು 2-3 ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಓಕೆನಾ? ಸೊ ಇನ್ನೆರಡು 3 ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ. ಜಸ್ಟ್ ಬಿಡುಗಡೆ ಒಬ್ಬರಿಗೆ ಜಮಾ ಆದ್ರೂ ಸಹಿತ ನಾನು ಡೀಟೇಲ್ಸ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿದೆ. ಆಲ್ಮೋಸ್ಟ್ ಈ ಒಂದು ರಾಜ್ಯ ಸರ್ಕಾರ ಪಿಂಚಣಿ ಡಬಲ್ ಮಾಡುತ್ತಾ ಇಲ್ವೋ ಅನ್ನೋದನ್ನ ವೇಟ್ ಮಾಡಿ ನೋಡೋಣ. ಸದ್ಯಕ್ಕೆ ನಮ್ಗೆ ಕೊಡ್ತಕ್ಕಂತಹ ಒಂದು ಯೋಜನೆಗಳಲ್ಲಿ ಹಣಾನೇ ಹಾಕ್ತಾ ಇಲ್ಲ. ಅಂತದ್ರಲ್ಲಿ ಇನ್ನು ಪಿಂಚಣಿಯಲ್ಲಿ ಡಬಲ್ ಮಾಡೋದು ಇಲ್ಲಿಂದ. ಸೊ ನಮ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ಅನ್ನ ನಾವು ನಿಮ್ಗೆ ತಿಳಿಸ್ಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ತಂದು ನಿಮ್ ಮುಂದೆ ಇಡಬೇಕಾಗತ್ತೆ ಅಷ್ಟೇ ನಾವು. ಸೊ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಓಕೆನಾ? ಸೊ ಆಮೇಲೆ ನೋಡೋಣ ಅದನ್ನ ಮಾಡದ ಮೇಲೆ. ಸೊ ಮಾಡ್ತೇವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಆ ಒಂದು ಹೇಳಿಕೆಯನ್ನ ನಿಮ್ ಮುಂದೆ ಇಟ್ಟಿದೀವಿ ನಾವು. ಓಕೆ, ಈಗ ಈ ಒಂದು ಒಂದು
ಪಿಂಚಣಿಯಲ್ಲಿ ಇನ್ನು ಏನೇನ್ ಬದಲಾವಣೆಗಳಾಗ್ತಾ ಇದೆ ಅಂತ ಅನ್ನೋದಾದ್ರೆ ಓನ್ಲಿ ಎಲ್ಲಾನು ಕೂಡ ಡಿಜಿಟಲ್ ವ್ಯವಹಾರದ ಮುಖಾಂತರ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಪಿಂಚಣಿಯನ್ನ ಒಂದು ಹೆಚ್ಚಳ ಮಾಡುವಂತಹ ಸಾಧ್ಯತೆನೂ ಕೂಡ ಇದೆ. ಅಂಗವಿಕಲರಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇಲ್ಲ. ಒಟ್ಟಾರೆಯಾಗಿ ಯಾರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರಿ, ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪಿಂಚಣಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರನು ಕೂಡ ಸದ್ಯಕ್ಕೆ ಅನೌನ್ಸ್ ಮಾಡಿದೆ ಈ ಒಂದು ಅಂಗವಿಕಲರಿಗೆ. ಅದು ಹೇಗಿರತ್ತೆ ಅಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಇರುತ್ತೆ. ಈಗ ನೋಡಿ, ಅಂಗವಿಕಲರಾದ ಬಳಿಕ ಸೊ ನಿಮಗೆ ಯಾರಿಗ್ ಬೇಕಾದ್ರೂ ಇಂತಿಷ್ಟ ಅಂತಾನೆ ಹಣ ಕೊಡೋದಿಲ್ಲ, ಸೇಮ್ ಹಣ ಕೊಡೋದಿಲ್ಲ. ನೀವು ಹೆಚ್ಚಿನ ಅಂಗವೈಕಲ್ಯತೆ ಹೊಂದಿದ್ದೆ ಆದ್ರೆ, ಈಗ ಸುಮಾರು ಒಬ್ಬರಿಗೆ ಒಂದ್ ಕೈ ಇರ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಕಡಿಮೆ ಹಣ, ಈಗ ನೋಡಿ ಒಂದು 2,000 ರೂಪಾಯಿ ಕೊಡ್ತಾರ ಅಂತ ಅನ್ಕೊಳ್ಳಿ. ಇನ್ನು ಕಣ್ಣು ಕೈ ಇರಲ್ದವರಿಗೆ ಏನ್ ಕೊಡ್ತಾರ ಅಂದ್ರೆ ಒಂದು 4,000 ರಿಂದ 5,000 ರೂಪಾಯಿ ಕೊಡ್ತಾರ ಅಂತ ಅನ್ಕೊಳ್ಳಿ. ಈ ರೀತಿ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಗವೈಕಲ್ಯತೆ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಕೊಡ್ತಾರೆ. ನಾನು ಎಕ್ಸಾಂಪಲ್ ಅಂದಾಜಾಗಿ ಹೇಳಿದೀನಿ 5,000 ಅಂತ, ಅಷ್ಟೇ ಕೊಡ್ತಾರ ಅಂತ ಹೇಳಿ ಬರೋದಿಲ್ಲ. ಅವ್ರೇನ್ ಡಿಸೈಡ್ ಮಾಡ್ತಾರೋ ಕೇಂದ್ರ ಸರ್ಕಾರದವರು, ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು. ಸೊ ನೋಡಿ, ಈ ರೀತಿ ನಿಮಗೆ ಹಣ ಜಮಾ ಆಗುವಂತದ್ದು ಸಾಧ್ಯತೆ. ಮುಂದೆ ಆಪ್ ಕೂಡ ರಿಲೀಸ್ ಆಗಲಿದೆ. ಓನ್ಲಿ ಡಿಜಿಟಲ್ ವ್ಯವಹಾರದ ಮುಖಾಂತರ ನಿಮ್ಮನ್ನ ಆ ಸರ್ಕಾರ ಎಳಿತಿರುವಂತದ್ದು. ಈಸಿ ಪ್ರೊಸೆಸಿಂಗ್, ಹಾರ್ಡ್ ವರ್ಕ್ ಮಾಡೋದಿಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಬೇಕಂತ ತಿಳಿಸ್ತಾ ಇದೆ ಕೇಂದ್ರ ಸರ್ಕಾರ. ಓಕೆನಾ? ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಹಂಚಿಕೊಂಡು ಅಲ್ಲಿ ತನಕ ಬಾಯ್ ಬಿಡ್ತೀರಿ ಫ್ರೆಂಡ್ಸ್.